अंबेडकर की औलाद है। जय 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 भीम, जय भीम, जय भीम, जय 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 भीम, जय भीम, जय भीम। डॉक्टर बाबा साहेब अंबेडकर जिंदाबाद जिंदाबाद, साहेब अंबेडकर जिंदाबाद जिंदाबाद, डॉक्टर बाबा साहेब अंबेडकर जिंदाबाद जिंदाबाद, डॉक्टर बाबा साहेब अंबेडकर जिंदाबाद जिंदाबाद। ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಕೊಕಟ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 22/1/2024 4 ಜನ ಕಿಡಿಗೇಡಿಗಳು ಅವಮಾನ ಮಾಡಿರುತ್ತಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ದಲಿತ ಯುವ ಸಂಘಟನೆ, ಛಲವಾದಿ ಯುವ ಸಂಘಟನೆ, ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ, ಆ 4 ಜನ ಕಿಡಿಗೇಡಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿ ಆ 4 ಜನ ಆರೋಪಿಗಳ ಹಿಂದೆ ಬಲಿಷ್ಠವಾದ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅವ್ರನ್ನ ಹಿಂದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡೋಂತ ಹೇಳಿದಾರೋ ಅದ್ರ ಮೇಲೂ ಕಾರ್ಯವಾಹಿ ಆಗಲಿ ಅಂತ ನಮ್ಮದೊಂದು. ಯಾಕಪ್ಪ ಅಂತಂದರೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗ್ತಿರೋದ್ರಿಂದ ನಮಗೊಂದು ಅವಮಾನ ಆಗ್ತಾ ಇದೆ. ಅದಕ್ಕಾಗಿ ಈ ಥರ ಹಿನ್ನೆಲೆ ಏನು ಇದೆ ಅನ್ನೋದು ಅವ್ರನ್ನ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಆ 4 ಜನರಿಗೆ ಕಠಿಣ ಶಿಕ್ಷೆ ಆಗಿ ಕರ್ನಾಟಕ ಸರ್ಕಾರ ಕರ್ನಾಟಕದಿಂದನೇ ಅವ್ರನ್ನ ಗಡೀಪಾರು ಮಾಡಬೇಕಂತ ನಮ್ಮ ಇವತ್ತು ಮನವಿ ಇದೆ. ಅದನ್ನು ನಾವು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು DC ಅವರ ಮುಖಾಂತರ ಸಲ್ಲಿಸಿದ್ದೇವೆ. ಇವತ್ತು ಏನಪ್ಪ ಅಂತಂದರೆ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾಕಂದರೆ ನಾವು ಕರ್ನಾಟಕ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ನಮ್ಮ ಮನವಿ ಅವರು ನೋಡಿ ಇದು ಮಾಡ್ತಾರಂತ ನಮ್ಗೆ ಭಾಳ ವಿಶ್ವಾಸ ಇದೆ. ಮಹೇಶ್ ಕೋಲ್ಕರ್ ಅಂತ, ಕರ್ನಾಟಕ ದಲಿತ ಯುವ ಸಂಘಟನೆ ಅಧ್ಯಕ್ಷರು. ಎಲ್ಲರೂ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ನಾವು ವಿಷಯ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲೆ ಕೊಕಟ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ 4 ಜನ ಕಿಡಿಗೇಡಿಗಳು 22/1/2024 ಅವಮಾನ ಮಾಡಿರುತ್ತಾರೆ. ಅವ್ರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ನಮ್ಮ ಮನವಿ ಏನಪ್ಪ ಅಂತಂದರೆ, ಆ 4 ಜನ ಕಿಡಿಗೇಡಿಗಳ ಹಿಂದೆ ಯಾರೇ ಬಲಿಷ್ಠ ರಾಜಕೀಯ ವ್ಯಕ್ತಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಅವ್ರಿಗೂ ಕೂಡ ಅವರನ್ನು ಅದರ ಮೇಲೆ ಒಂದು ಟೀಮ್ ರಚನೆ ಮಾಡಿ ಸರ್ಕಾರ ಅದರ ಹಿನ್ನೆಲೆ ಏನಿದೆಯಪ್ಪ ಅನ್ನೋದನ್ನು ಅದರ ಮೇಲೆ ವಿಚಾರಣೆ ಮಾಡಿ ಅಂಥವ್ರು ಕೂಡ ಅಂಥವ್ರು ಏನಾದರೂ ಬೆಳಕಿಗೆ ಬಂದಲ್ಲಿ ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು. ಅದೇ ರೀತಿ ಏನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 4 ಜನ ಕಿಡಿಗೇಡಿಗಳು ಏನು ಒಂದು ಅವಮಾನ ಮಾಡಿದ್ದಾರೆ ಅಂಥವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಶಾಶ್ವತವಾಗಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕಂತ ಕರ್ನಾಟಕ ದಲಿತ ಯುವ ಸಂಘಟನೆ ಹಾಗೂ ಛಲವಾದಿ ಯುವ ಸಂಘಟನೆ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಬೆಳಗಾವಿ ವತಿಯಿಂದ ತಮ್ಮ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ತಗೋತೀವಿ. ಸೇಮ್ ಸಬ್ಜೆಕ್ಟ್ ಇದು ಏನಿದೆ, ದಿಸ್ ಇಸ್ ಅಗೇನ್ಸ್ಟ್ EVM, ಸರ್. So it has been sent to the Honorable President Government of India. Take agitation against EVM in safe manner and big rally on 31st January 2025 election commission. What is our main condition is that one. In the EVM we don't have any confidence, any trust on the EVM. Therefore, we request the Honorable President of India to kindly take back all those EVMs and let all the elections from the Gram Panchayat to the Parliament election, let them conduct it through ballot paper. We don't have any confidence on your EVM machine, sir. Whatever you say, we don't have any confidence on it. Whatever the explanation, my simple question to the Chief Justice and to the judges, so can anybody say what is the process is going on in that box, EVM box? Can anybody tell? Do you have any idea regarding that one, sir? Chief Justice also has said himself, I don't know what is the process is going on under that box. But still I am voting. So therefore, unless and until you force your trust on that machine, we don't trust this machine. Therefore, we request a council, sending a letter to the President of India to the election shall be conducted on ballot paper. This is the memorandum, sir, from Bharat Mukti Morcha. We all the अंबेडकर महाराज के
ಭಾರತೀಯ ಗಟ್ಟಿച്ച ಶಿಲ್ಪಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ 4 ಜನ ಕಿಡಿಗೇಡಿಗಳಿಗೆ ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಂತ 4 ಜನ ದೇಶದ್ರೋಹಿಗಳಿಗೆ ನೈ ಚಲೇಗಿ ನೈ ಚಲೇಗಿ नहीं चलेगी नहीं चलेगी दादागिरी नहीं चलेगी हमसे जो टकराएगा मिट्टी में मिल जाएगा हमसे जो टकराएगा मिट्टी में मिल जाएगा